ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೈಯಲ್ಲಿ ದುಡ್ಡಿಲ್ಲ, ಆ ವಾಚವನಿಗೆ ಬೇರೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ಮೆಟೀರಿಯಲ್ ಕಳ್ತನ ಆಗುತ್ತೆ. ತಾಪತ್ರಯ ಮುಗಿಯೋದೇ ಇಲ್ಲ, ಏನು ಮಾಡೋದಂತಾನೆ ಗೊತ್ತಾಗಲ್ಲ. ಏನ್ರಿ ಇದು ಗೋಣಕ್ ಸುಬ್ಬಿ ಅಂತ ನನಗೆ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ನೀವು ಒಬ್ಬೊಬ್ಬರೇ ಏನೇನೋ ಮಾತಾಡ್ಕೋತಾ ಇದ್ದೀರಾ. ಯಾಕೆ ಪರಿಸ್ಥಿತಿನೇ ಸರಿ ಇಲ್ಲ ಕಣ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೋತೀನಿ, 106 ಸಮಸ್ಯೆಗಳು ಒಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಈ ಒಂಥರ ಈ ಸೀರಿಯಲ್ನಲ್ಲಿ ಕೊನೆ ಸೀನ್ ಇದ್ದಂಗೆ ಆ ಎಪಿಸೋಡ್ ಎಂಟಿಗೆ ಒಂದು ಟ್ವಿಸ್ಟ್ ತಗೊಳುತ್ತಲ್ಲ, ಹಂಗಾಗಿದೆ ನನ್ನ ಬದುಕು. ಈಗ ಈ ಹರಿಕತೆ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅಂತ ನಾನು ಕೇಳ್ಬೋದಾ? ಮನೆಗೆ ಸಿಮೆಂಟ್ ಲೋಡ್ ತರಿಸಿದ್ದೆ ಕಣೆ, ಒಂದು 5-6 ಮೂಟೆ ಕಳ್ತನ ಆಗ್ಬಿಟ್ಟಿದೆ. ಅಯ್ಯಯ್ಯ, 5-6 ಮೂಟೆ ಕದ್ಕೊಂಡು ಹೋಗ್ಬಿಟ್ಟಿದಾರ ಅಂದ್ರೆ ತುಂಬಾನೇ ಲಾಸ್ ಆಯ್ತಲ್ರಿ? ಹೌದು ಕಣೆ, ಈ ಮನೆ ಕಟ್ಟಕ್ಕೆ ಶುರು ಮಾಡ್ದಾಗಿದ್ದ ಬರೀ ಲಾಸನ್ನೇ ನೋಡ್ತಿದ್ದೀನಿ ನಾನು. ಅಲ್ಲ, ಅವರಿಗೆ ದುಡ್ಕೊಂಡು ತಿನ್ನಕ್ಕೆ ಏನ್ ದಾಡಿ, ಕಳ್ತನ ಮಾಡೇ ಬದುಕಬೇಕಾ? ಎಲ್ಲರೂ ಒಂದೇ ತರ ಇದ್ರೆ ಜೀವನ ಹೇಗ್ರಿ ನಡೆಯುತ್ತೆ? ಒಬ್ಬ ಕದಿಬೇಕು, ಇನ್ನೊಬ್ನು ಸುಳ್ಳು ಹೇಳ್ಬೇಕು, ಅದೇ ತಾನೇ ಜೀವನ ಅಂದ್ರೆ. ಏನು ಹೇಳ್ತಿದ್ಯಾ ನೀನು? ಏನು ಹೇಳ್ತಿಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಿದ್ದೀನಿ. ನಿಮ್ ದುಡ್ಡು ಕಳ್ದೋಯ್ತು ಅಂತ ಸುಳ್ಳು ಹೇಳಿ ನೀವು ಮಾವನ ಹತ್ರ ದುಡ್ಡು ತಗೊಂಡ್ರಿ, ಈಗ ನಿಜವಾಗ್ಲೂ ಕಳ್ತನ ಆಗಿದೆ. ಅದೇನೋ ಹೇಳ್ತಾರಲ್ಲ, ಬಾಯಲ್ಲಿ ಬಂದಿದ್ದು ಬೆನ್ನಿಗೆ ಮೂಲ ಅಂತ, ಹಾಗಾಯ್ತು ನಿಮ್ ಕಥೆ. ಏನೇನೋ ಹೇಳ್ಬೇಡ ಕಣೆ. ನಾನೇನು ಇಲ್ದಿರೋದನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ ರೀ, ವಾಸ್ತವನೇ ಹೇಳ್ತಿದ್ದೀನಿ. ಪಾಪ 5 ಲಕ್ಷನ ಕಳ್ಳ ಬಂದು ಕದ್ಕೊಂಡು ಹೋಗಿದ್ದು ಮರ್ತೋಯ್ತಾ ನಿಮ್ಗೆ? ಸುಮ್ಮನೆ ಏನೇನೋ ಮಾತಾಡೋಡ್ರೆ, ಬಾಯಿ ಮುಚ್ಕೊಂಡಿರೆ. ನಾನೇನು ಮೆಟೀರಿಯಲ್ ಕಳ್ದೋಗಿದೆ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ, ಇವ್ರು ನೋಡಿದ್ರೆ ಏನೇನೋ ಹೇಳ್ತಾರೆ. ಆಯ್ತು ಬಿಡಿ, ಈಗ ಮುಂದೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ರಾತ್ರಿ ಮನೆ ಕಾಯೋದಕ್ಕೆ ಒಬ್ಬ ವಾಚ್ಮನನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಾಚ್ಮ್ಯಾನ್ ಇಡ್ತಾರಂತೆ, ಅವನೇನು ಸುಮ್ಮನೆ ಬಂದ್ಬಿಡ್ತಾನೆ? ಅವನಿಗೂ ಸಂಬಳ ಕೊಡ್ಬೇಕು ತಾನೆ, ಆ ಸಂಬಳ ದುಡ್ಡು ಎಲ್ಲಿಂದ ತರ್ತೀರಾ? ಮತ್ತೆ ನಾನು ಹೋಗಿ ಮನೆ ಕಾಯಿಲ್ಲ, ಮೆಟೀರಿಯಲ್ ಕಾಪಾಡ್ಕೋಬೇಕು ಅಂದ್ರೆ ಒಬ್ಬ ವಾಚ್ಮನ್ ಇಡ್ಲೇಬೇಕು, ಅವನಿಗೆ ಸಂಬಳ ಕೊಡ್ಲೇಬೇಕು. ಕೊಡಿ, ಹೆಂಗೋ ನಿಮ್ಮ ಅಪ್ಪನ ಹತ್ರ ಕದ್ಕೊಂಡಿರೋ ದುಡ್ಡು ಇದೆ ತಾನೆ, ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ. ಏನಂದೆ? ಏನಿಲ್ಲ ರೀ. ಅಲ್ಲ ರೀ, ಒಂದು ದಿವ್ಸನಾದ್ರೂ ನನ್ನ ಹತ್ರ ಬಂದು ಯಾವ್ದಾದ್ರೂ ಒಂದು ಖುಷಿ ವಿಚಾರ ಅಂತ ಹೇಳಿದಿರೇನ್ರಿ? ಯಾವಾಗ ನೋಡಿದ್ರು ಬಿಡ ಹಂಗಾಗೋಯ್ತು ಕಣೆ, ಬಿಡ ಹಿಂಗಾಗೋಯ್ತು ಕಣೆ ಅಂತ ಯಾವಾಗ್ಲೂ ಕಷ್ಟದ ವಿಚಾರನೇ ಹೇಳ್ತಿರ್ತೀರ. ಅಲ್ಲ ಕಣೆ, ಗಂಡನ್ನ ಇಷ್ಟು ತಾತ್ಸಾರವಾಗಿ ನೋಡ್ತಿಲ್ಲ, ನಿನಗೇನು ಅನ್ಸಲ್ವಾ? ಗಂಡ ಕಷ್ಟದಲ್ಲಿದ್ದಾನೆ, ಏನೋ ಒಂದು ಸಹಾಯ ಮಾಡೋಣ ಅನ್ನೋದು ಬಿಟ್ಟು ಏನೇನೋ ಮಾತಾಡ್ತಿಯಲ್ಲ ರೀ. ಬೇಡ ಅಂದ್ರೂ ಮನೆ ಕಟ್ಸಕ್ ಹೊರಟಿರೋದೇ ನೀವು, ನಾನೇನ್ರಿ ಸಹಾಯ ಮಾಡಕ್ಕಾಗತ್ತೆ? ಇನ್ನೊಂದು ಸಹಾಯ ಮಾಡ್ಬೋದು, ನಾನು ಹೋಗಿ ರಾತ್ರಿ ಆ ವಾಚ್ಮನ್ ಕೆಲಸನ ನಾನೇ ಮಾಡ್ಬೋದು. ಅದೇನು ಸಂಬಳ ಇದೆಯೋ ನನಗೆ ಕೊಟ್ಬಿಡಿ. ನಿನ್ನ ಜೊತೆ ಇರೋ ಬದಲು ಅಲ್ಲಿ ಹೋಗಿ ನಾನೇ ವಾಚ್ಮನ್ ಕೆಲಸ ಮಾಡ್ಬೋದು. ಈ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ಮನಸ್ಸು ಅನ್ನೋದು ಕನ್ನಡಿ ಇದ್ದ ಹಾಗೆ, ಅಲ್ಲಿ ಏನಿರುತ್ತೋ ಅದೇ ಬೇರೆಯವ್ರಿಗೂ ಕಾಣುತ್ತೆ. ಒಂದಿನಾದ್ರೂ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸಿದ್ರೆ ನಿಮ್ಗೂ ಒಳ್ಳೇದಾಗ್ತಿತ್ತು, ಇಲ್ಲಾಂದ್ರೆ ಇದೇ ತರ ಆಗುತ್ತೆ. ಸಾಕು ಸುಮ್ಮನಿರೆ. ಮಾತಾಡಿದ್ರೆ ಭಗವದ್ಗೀತೆ ಉಪದೇಶ ಕೊಡಕ್ ಬಂದ್ಬಿಡ್ತಾಳೆ ಇವಳು. ಭಗವದ್ಗೀತೆ ಬರೆದಿರೋದೇ ಜೀವನದಲ್ಲಿ ಮನುಷ್ಯರು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ತಿಳಿಸೋದಿಕ್ಕೆ. ಸುಮ್ಮನೆ ಮಲ್ಕೋತ್ಯಾ? ಇಲ್ಲ, ನೀವು ಹರಿಕತೆ ಮಾಡಿ, ನಾನು ಕೂಚಿಪುಡಿ ಮಾಡ್ತೀನಿ. ಬೇಬಿ, ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಫೋನ್ ಮಾಡಿದ್ದ. ಅವನು ಹೇಳ್ತಾ ಇದ್ದ, ಈ ಬ್ಯಾಂಕ್ಗಳು ಆಕ್ಷನ್ನಲ್ಲಿ ಕಡಿಮೆ ಬೆಲೆಗೆ ಪ್ರಾಪರ್ಟಿಗಳನ್ನು ಹರಾಜು ಹಾಕತ್ವಂತೆ. ಅದನ್ನು ನಾವು ತಗೊಂಡು ಜಾಸ್ತಿ ಬೆಲೆಗೆ ಮಾರ್ಕೋಬೋದಂತ. ಇದೊಂಥರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ಸುತ್ತೆ ಅಲ್ವಾ? ಒಂಥರ ಹಾಗೆ ಅಂತ ಇಟ್ಕೋ. ಈ ಬಿಸ್ನೆಸ್ ಮಾಡಿದ್ರೆ ಹೇಗೆ ಅಂತ. ಬೇಬಿ, ಇದಕ್ಕೇನು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗತ್ತೆ ಅನ್ಕೊಂಡ್ಯಾ? ದುಡ್ಡು ಜಾಸ್ತಿ ಬೇಕಾಗತ್ತೆ, ಹೇಗೆ ಅರೇಂಜ್ ಮಾಡ್ತೀಯಾ? ಹೇಗೋ ಮಾಡಿದ್ರೆ ಆಗತ್ತದು. ಹೇಳಿದ್ನಲ್ಲ, ನನ್ನ ಫ್ರೆಂಡು ಬ್ಯಾಂಕಲ್ಲಿದ್ದಾನೆ, ಅವನ ಹೆಲ್ಪ್ ತೊಗೊಂಡ್ರೆ ಆಗತ್ತೆ. ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಹರಿ. ಈಗಾಗಲೇ ಒಂದ್ಸಲಿ ಬಿಸ್ನೆಸ್ಸು ಅಂತ ಹೇಳಿ ಕೈ ಸುಟ್ಕೊಂಡಾಗಿದೆ.
ಆ ಲೋನೇ ತೀರ್ಸಕ್ಕಾಗಿಲ್ಲ ನಿನ್ನ ಕೈಯಲ್ಲಿ. ತಿರ್ಗಾ ಈ ಸಾಲ ಅಂದರೆ ನಿನಗೆ ನಿಭಾಯಿಸೋಕ್ಕೆ ಕಷ್ಟ ಆಗತ್ತೆ. ಹರಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೇಗಿರಬೇಕು ಅಂದರೆ ಕಡಿಮೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ತೆಗಿಬೇಕು. ಫಾರ್ ಎಕ್ಸಾಂಪಲ್ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 10 ಲಕ್ಷ ಲಾಭ ಬರಬೇಕು. ಆ ಥರ ಬಿಸ್ನೆಸ್ ಯೋಚನೆ ಮಾಡು. ನೀನು ಹೇಳೋದು ಸರಿ ಇದೆ. 5 ಲಕ್ಷನೂ ಇಲ್ಲ ಕೈಯಲ್ಲಿ, ಏನು ಮಾಡೋದು? ನೋಡಿದ್ಯಾ, ಕೈಯಲ್ಲಿ ₹1 ಇಲ್ಲ ಅಂದರೂ ದೊಡ್ಡದಾಗಿ ಪ್ರಾಪರ್ಟಿ ತಗೊಳ್ತೀನಿ ಅಂತ ಕನ್ಸು ಕಾಣ್ತಿದ್ಯಾ? ಬೇಬಿ, ನೀನು ಕನ್ಸು ಕಾಣ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅದನ್ನು ಹೇಗೆ ನಿಭಾಯಿಸ್ಬೇಕು ಅಂತಲೂ ದಾರಿ ಗೊತ್ತಿರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಲಾಭ ಬರುವಂಥ ಬಿಸ್ನೆಸ್ ಶುರು ಮಾಡು. ಈ ಗ್ಯಾರಂಟಿ ರಿಟರ್ನ್ಸ್ ಇರುತ್ತಲ್ಲ, ಆ ಥರ ಏನಾದರೂ ಯೋಚನೆ ಮಾಡು. ನಿನಗೂ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ಬೋದು. ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿದೆ ಅಂತ ನಿನಗೆ ನನ್ನ ಮೇಲೆ ಅನುಮಾನ ಅಲ್ಲ? ಅನುಮಾನ ಅಲ್ಲ ಹರಿ, ಸ್ವಲ್ಪ ಬೇಜಾರು ಅಷ್ಟೇ. ನಿನಗೆ ಏನಾದ್ರು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಹುಚ್ಚಿದೆ, ಆದರೆ ಹೇಗೆ ನಿಭಾಯಿಸ್ಬೇಕು ಅಂತ ಅದ್ರ ದಾರಿ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಾವೀ ಮುಂಚೆ ಮಾಡ್ತಾ ಇದ್ದಂಥ ಫರ್ನಿಚರ್ ಬಿಸ್ನೆಸ್ಸೇ ತುಂಬ ಒಳ್ಳೆ ಬಿಸ್ನೆಸ್. ಎಲ್ಲರ ಮನೆಗೂ ಫರ್ನಿಚರ್ ಬೇಕೇ ಬೇಕಾಗತ್ತೆ ಗೊತ್ತಾ? ಅದನ್ನೇ ನೀನು ನಿಭಾಯಿಸೋಕ್ಕಾಗಿಲ್ಲ. ಇನ್ನು ಬೇರೆ ಏನು ಬಿಸ್ನೆಸ್ ಮಾಡ್ತೀಯ ಅಂತ ಸ್ವಲ್ಪ ಭಯ ಇದೆ. ಇವಿ ಒಂದ್ಸಲ ಬಿಸ್ನೆಸ್ಸಲ್ಲಿ ಫೇಲ್ ಆಯಿತು, ನಾನು ಒಪ್ಕೋತೀನಿ. ಪ್ರತಿ ಸಲನೂ ನಾನು ಸೋಲ್ತೀನಿ ಅಂತ ಅಂದ್ಕೋಬೇಡ. ಈ ಸಲ ಗೆದ್ದೇ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ. ನೀನು ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ ಬೇಬಿ. ಆದರೆ ನಿನ್ನ ಕೈ ಮೀರಿದ ಕೆಲಸನ ಯಾವುದೂ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬಿಸ್ನೆಸ್ಸಲ್ಲಿ ಜಾಸ್ತಿ ಲಾಭ ಬರಬೇಕು ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ದುಡ್ದಿದ್ದ ದುಡ್ಡೆಲ್ಲ ಬರೀ ಲೋನ್ ತೀರ್ಸೋಕ್ಕೆ ಹೋಗ್ಬಿಟ್ರೆ ಏನು ಪ್ರಯೋಜನ ಹೇಳು? ಅದಕ್ಕೆ ಇನ್ನು ಮುಂದೆ ಏನೇ ಹೆಜ್ಜೆ ಇಡಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ ಹೇಳ್ತೀನಿ. ಓಕೆ ಬೇಬಿ, ಇನ್ನೇನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಶುರು ಮಾಡ್ತೀನಿ. ಹರಿ, ನನ್ನ ಫ್ರೆಂಡ್ ಒಬ್ಳು ಇಂಟೀರಿಯರ್ ಡಿಸೈನರ್ ಇದ್ದಾಳೆ. ಎಲ್ಲ ಚೈನಾಯಿಂದ ಅವಳು ಮೆಟೀರಿಯಲ್ಸ್ನ ತೊಗೊಂಬರ್ತಾಳೆ. ಅವಳೇ ಇಲ್ಲಿ ಕಾಂಟ್ರಾಕ್ಟು ತಗೋತಾಳೆ. ನೋಡಿದ್ಯಾ, ಕಡಿಮೆ ಇನ್ವೆಸ್ಟ್ಮೆಂಟು ಜಾಸ್ತಿ ಲಾಭ. ಈ ಥರ ಬಿಸ್ನೆಸ್ ಮಾಡಿದ್ರೆ ಹೇಗೆ? ವಾವ್ ಬೇಬಿ, ಸೂಪರ್ ಆಗಿದೆ ಐಡಿಯಾ. ಬಿಡು, ಮುಂದೆ ಇದೇ ಥರದ್ದು ಯಾವುದಾದ್ರೂ ಒಂದು ಬಿಸ್ನೆಸ್ ಯೋಚನೆ ಮಾಡ್ತೀನಿ. ಹರಿ, ನೀನೇನು ಬೇಕಾದರೂ ಮಾಡು, ಆದರೆ ಖುಷಿಯಾಗಿರು. ಮತ್ತೆ ಈ ಬಿಸ್ನೆಸ್ಸು ಟೆನ್ಷನ್ನು ಅದ್ರ ಕಡೆ ಗಮನ ಕೊಟ್ಟು ಮಂಕ ಕೂತ್ಕೋಬೇಡ. ನಂಗದು ನೋಡೋಕ್ಕಾಗಲ್ಲ. ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರೋದು. ನಮ್ಮ ಜೀವನದಲ್ಲಿ ಆ ಪ್ರೀತಿನೇ ಅನುಭವಿಸ್ಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ಓಕೆ ಬೇಬಿ, ಇನ್ಮೇಲೆ ಏನೇ ಮಾಡೋದಿದ್ರು ನಿನ್ನ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡ್ತೀನಿ. ನೀನು ಹ್ಞೂ ಅಂದರೆ ಒಂದು ಹೆಜ್ಜೆ ಮುಂದಿಡ್ತೀನಿ, ಬೇಡ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ಮೇಲೆ ನಿನ್ನ ಮನಸ್ಸಿಗೆ ನೋವಾಗದಿರೋ ಥರ ನೋಡ್ಕೋತೀನಿ. ಓಕೆ? ಥ್ಯಾಂಕ್ ಯು. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.